ನಮಸ್ಕಾರ ಸ್ನೇಹಿತರೆ. ನಮ್ಮೆಲ್ಲರ ಜೀವನವು ಅನಿರೀಕ್ಷಿತವಾದ ಏರಿಳಿತಗಳ, ಸವಾಲುಗಳ ಮತ್ತು ಅವಕಾಶಗಳ ಸಂಯೋಜನೆಯಾಗಿದೆ. ಜೀವನ ಎಂದರೆ ಕೇವಲ ಶ್ವಾಸಕೋಶದ ಉಸಿರಾಟವಲ್ಲ, ಅದು ನಮ್ಮ ಕನಸುಗಳನ್ನು ಬೆಳೆಸಿಕೊಳ್ಳುವ, ನಮ್ಮ ಲಕ್ಷ್ಯಗಳನ್ನು ಸಾಧಿಸುವ ಮತ್ತು ಜೀವನವನ್ನು ಅರ್ಥಪೂರ್ಣವಾಗಿ ಸಾಗಿಸುವ ಒಂದು ಅದ್ಭುತ ಪ್ರಯಾಣ. ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಉದ್ದೇಶವಿರಬೇಕು. ನಾವು ನಮ್ಮ ಗುರಿಗಳನ್ನು ನಿರ್ಧರಿಸದೇ ಇರಬಹುದಾದರೂ ಜೀವನವು ನಮ್ಮನ್ನು ಒಂದು ದಾರಿಗೆ ಕರೆದೊಯ್ಯುತ್ತದೆ. ಆದರೆ ನಾವೇ ನಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಅದಕ್ಕಾಗಿ ಶ್ರಮಪಟ್ಟರೆ ಯಶಸ್ಸು ನಮ್ಮನ್ನು ಅನಿವಾರ್ಯವಾಗಿ ಹುಡುಕಿಕೊಂಡು ಬರುತ್ತದೆ. ಜೀವನದಲ್ಲಿ ಏನೆಲ್ಲ ಸಂಕಟಗಳಿದ್ದರೂ, ತೊಡಕುಗಳು ಬಂದರೂ ನಾವು ನಮ್ಮ ದೃಢ ನಿಶ್ಚಯದಿಂದ ಮುನ್ನಡೆಯಬೇಕು. ಯಾರೂ ಹುಟ್ಟುವಾಗಲೇ ಯಶಸ್ವಿಯಾಗಿಲ್ಲ. ಮಹಾನ್ ವ್ಯಕ್ತಿಗಳು ಹಾದು ಹೋಗಿದ ದಾರಿ ಸಹ ಸಿದ್ಧನಾಗಿರಲಿಲ್ಲ. ಅವರು ಹಗಲು ರಾತ್ರಿ ಶ್ರಮಪಟ್ಟು ನಿರೀಕ್ಷೆಯ ಹೊರತಾಗಿಯೂ ದುಡಿಯುವುದರಿಂದ ಇಂದು ಅವರು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ನಮ್ಮ ಕನಸುಗಳು ಸಫಲವಾಗಬೇಕಾದರೆ ನಮ್ಮ ಶ್ರಮ ಅಪ್ರತಿಮವಾಗಿರಬೇಕು. ಭಗವಾನ್ ಬಸವಣ್ಣರವರು ಹೇಳಿದಂತೆ, ಕಾಯಕವೇ ಕೈಲಾಸ. ಶ್ರಮಿಸದೆ ಸುಖ ಕಾಣಲು ಸಾಧ್ಯವಿಲ್ಲ. ಸಾಧನೆಯ ಹಾದಿಯಲ್ಲಿ ಸವಾಲುಗಳು ಅನಿವಾರ್ಯ. ಯಶಸ್ಸಿನ ಹಾದಿಯಲ್ಲಿರುವ ಪ್ರತಿ ವ್ಯಕ್ತಿಯೂ ಸವಾಲುಗಳನ್ನು ಎದುರಿಸಬೇಕು. ಸೋಲು ಎಂಬುದು ಏನೋ ಭಯಪಡುವಂತಹದ್ದು ಅಲ್ಲ, ಅದು ನಮ್ಮನ್ನು ಹೆಚ್ಚು ಬಲಶಾಲಿ ಮಾಡುತ್ತದೆ. ಪ್ರತಿಯೊಂದು ಸೋಲು ನಮ್ಮನ್ನು ಹೊಸ ಪಾಠ ಕಲಿಸುತ್ತದೆ. ದೊಡ್ಡ ಯಶಸ್ಸನ್ನು ಸಾಧಿಸಿದ ಮಹಾನ್ ವ್ಯಕ್ತಿಗಳ ಜೀವನ ವೃತ್ತಾಂತವನ್ನು ನೋಡಿದರೆ ಅವರು ಅನೇಕ ಬಾರಿ ಸೋತಿದ್ದರು, ಆದರೂ ಹಿಂತಿರುಗದೆ ಶ್ರಮಿಸಿದವರೇ ಎಂಬುದನ್ನು ಗಮನಿಸಬಹುದು. ನಾವು ನಮ್ಮ ಮೇಲೆ ನಂಬಿಕೆ ಇರಿಸಿಕೊಳ್ಳಬೇಕು. ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಯಾರಿಗೂ ಬದುಕು ಸುಲಭವಾಗಿಲ್ಲ. ಎಲ್ಲ ಮಾನ್ಯತೆ ಪಡೆದ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಹಲವು ತೊಡಕುಗಳನ್ನು ಎದುರಿಸಿದ್ದಾರೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಹತಾಶರಾಗಬಹುದು, ಆದರೆ ತಕ್ಷಣವೇ ಹಿಂತಿರುಗಬಾರದು. ನಿರಂತರ ಪ್ರಯತ್ನವೇ ಯಶಸ್ಸನ್ನು ನೀಡುತ್ತದೆ. ಪ್ರತಿಯೊಬ್ಬರಿಗೂ 24 ಗಂಟೆ ಅಷ್ಟೇ ಇರೋದು, ಆದರೆ ಯಾರಾದರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅವರು ಯಶಸ್ಸಿನ ಶಿಖರವನ್ನೇರುತ್ತಾರೆ. ಕೆಲವು ನಿರೀಕ್ಷಿತ ಪರಿಣಾಮಗಳು ತಡವಾಗಬಹುದು, ಆದರೆ ನಾವು ತಾಳ್ಮೆಯಿಂದ ಕಾಯಬೇಕು. ಯಶಸ್ಸು ಅರ್ಥಪೂರ್ಣವಾಗಲು ಮಾನವೀಯತೆ ಅಗತ್ಯ. ಯಶಸ್ಸು ಸಾಕಾಗುವುದಿಲ್ಲ, ನಾವು ಸದಾಚಾರ ಮತ್ತು ಮಾನವೀಯತೆ ಕೂಡ ಇರಿಸಿಕೊಳ್ಳಬೇಕು. ಶ್ರೀ ಪುರುಷೋತ್ತಮನವರ ಮಾತುಗಳನ್ನು ನೆನಪಿಸಿಕೊಳ್ಳೋಣ. ಯಾವುದೇ ವ್ಯಕ್ತಿಯ ಯಶಸ್ಸು ಸಮಾಜಕ್ಕೆ ನೀಡಿದ ಸೇವೆಯಿಂದ ಅಳೆಯಬೇಕು. ಹಾಗಾಗಿ ನಮ್ಮ ಸಾಧನೆಗಳು ಕೇವಲ ನಮ್ಮ ಒಂಟಿ ಯಶಸ್ಸಿಗೆ ಮಾತ್ರವಲ್ಲ, ಇತರರಿಗೂ ಸಹಾಯಕರವಾಗಬೇಕು. ಸ್ನೇಹಿತರೆ, ಜೀವನ ಸೌಕರ್ಯಗಳಿಂದ ಕೂಡಿರಬೇಕು, ಆದರೆ ಅರ್ಥಪೂರ್ಣವಾಗಿಯೂ ಇರಬೇಕು. ನಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಇಂದು ನಮ್ಮಿಂದಲೇ ಬದಲಾವಣೆ ಪ್ರಾರಂಭವಾಗಬೇಕು. ಶ್ರಮ, ಆತ್ಮವಿಶ್ವಾಸ, ಸಹನೆ ಮತ್ತು ಸಮಯದ ಗೌರವ, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಏನನ್ನಾದರೂ ಸಾಧಿಸಬಹುದು. ನೀವು ಸತತ ಶ್ರಮಿಸಿ, ನಿಮ್ಮ ಗುರಿಯನ್ನು ಹೊಂದಿ, ಸ್ವಾರ್ಥ ಮತ್ತು ಅಹಂಕಾರವಿಲ್ಲದೆ ಸಾಧನೆ ಮಾಡಿ. ಏಕೆಂದರೆ ಒಳ್ಳೆಯ ಕೆಲಸಗಳು ಯಾವಾಗಲೂ ದೀರ್ಘಕಾಲ ಉಳಿಯುತ್ತವೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಒಳ್ಳೆಯದಕ್ಕಾಗಿ ಬಳಸೋಣ. ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರಲಿ. ಧನ್ಯವಾದಗಳು.